ದಾವಣಗೆರೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತ್ಕೊಂಡ್ರೂ ಕೂಡ ನಮಗೆ ಯೂರಿಯಾ ಗೊಬ್ಬರ ಸಿಗುತ್ತಾ ಇಲ್ವಾ ಅನ್ನೋ ಡೌಟ್ನಲ್ಲೇ ರೈತರು ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಜಯನಗರ, ದಾವಣಗೆರೆಯಲ್ಲಿ ಗೊಬ್ಬರಕ್ಕಾಗಿ ರೈತರಂತೂ ಸಾಲುಗಟ್ಟಿ ನಿಂತಿದ್ದಾರೆ. ರಾತ್ರಿ ಇಡೀ ಪಾಳಿ ಪದ್ಧತಿಯಲ್ಲಿ ಕ್ಯೂ ನಿಲ್ಲಬೇಕಾದಂತಹ ಅನಿವಾರ್ಯತೆ ರೈತರದ್ದಾಗಿದೆ. ಯೂರಿಯಾ ಗೊಬ್ಬರಕ್ಕಾಗಿ ಮುಗಿಬೀಳ್ತಾ ಇದ್ದಾರೆ, ಆದರೆ ಸಿಗ್ತಾ ಇಲ್ಲ. ಗೊಬ್ಬರದ ಅಂಗಡಿ ಹಾಗೂ ಸೊಸೈಟಿಗಳ ಮುಂದೆ ರೈತರ ಕ್ಯೂ ಅನ್ನ ಗಮನಿಸಬಹುದು. ಇತ್ತ ಗೊಬ್ಬರದ ಸಮಸ್ಯೆ ಇಲ್ಲ ಅಂತ ಹೇಳುತ್ತೆ ಜಿಲ್ಲಾಡಳಿತ. ಆದರೆ ರಾತ್ರಿ ಇಡೀ ನಿಲ್ಲುವಂತಹ ಪರಿಸ್ಥಿತಿ ಇದೆ ಅನ್ನೋದಾದ್ರೆ ಗೊಬ್ಬರದ ಸಮಸ್ಯೆ ಇಲ್ಲ ಅನ್ನೋದನ್ನ ಒಪ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ನೋಡಿ, ಇವರೆಲ್ಲರೂ ಕೂಡ ಯೂರಿಯಾ ಗೊಬ್ಬರವನ್ನ ಪಡೆದುಕೊಳ್ಳಿಕ್ಕಾಗಿ ಕ್ಯೂನಲ್ಲಿ ನಿಂತಿರುವಂತಹ ಚಿತ್ರಣ. ರಾತ್ರಿ ನಿಂತ್ಕೊಂಡ್ರೆ ಬೆಳಗ್ಗೆವರೆಗೂ ಅದನ್ನೇ ಕಾಯಬೇಕು. ಇಲ್ಲದೆ ಇದ್ರೆ ನಮಗೆ ಸಿಗುತ್ತೋ ಇಲ್ವೋ, ನಾವು ಫಸ್ಟ್ ಬಂದರೆ ನಮಗೆ ಮೊದಲು ಸಿಗುತ್ತೆ ಅನ್ನೋದು ಆ ಹಿನ್ನೆಲೆಯಲ್ಲಿ ಅವರುಗಳು ನಿಂತಿದ್ದಾರೆ. ಜಿಲ್ಲಾಡಳಿತ ಯಾವುದೇ ಸಮಸ್ಯೆ ಇಲ್ಲ, ಕೊರತೆ ಇಲ್ಲ ಅಂತ ಹೇಳುತ್ತೆ. ಕೊರತೆ ಇಲ್ಲದಿದ್ದರೆ ಜನ ಯಾಕೆ ಇಷ್ಟೊಂದು ಡಿಮಾಂಡ್ ಇಡ್ತಾರೆ? ಒಂದು ಕಡೆ ಬಳ್ಳಾರಿಯ ಚಿತ್ರಣ ನೀವು ನೋಡ್ತಾ ಇದ್ರಿ, ಇನ್ನೊಂದು ಕಡೆಯಲ್ಲಿ ದಾವಣಗೆರೆಯ ಚಿತ್ರಣ. ಸೊ ಎರಡೂ ಕಡೆಗಳಲ್ಲೂ ಕೂಡ ಯೂರಿಯಾ ಗೊಬ್ಬರಕ್ಕಾಗಿ ಜನ ನಿಂತಿರೋದು. ಇಲ್ಲೇನೋ ಉಚಿತವಾಗಿ ಕೊಡ್ತಾ ಇದ್ದಾರೆ, ಅದಕ್ಕಾಗಿ ಮುಗಿಬಿದ್ದಾರೆ ಅಂತ ಅಲ್ವೇ ಅಲ್ಲ. ಯೂರಿಯಾ ಗೊಬ್ಬರವನ್ನು ಖರೀದಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜನ ರಾತ್ರಿಯಿಂದ ಬೆಳಗ್ಗೆವರೆಗೂ ನಿಂತರೂ ಕೂಡ ಆ ಕ್ಯೂ ಮಾತ್ರ ಕರಗ್ತಾ ಇಲ್ಲ. ಕಾರಣ ಯೂರಿಯಾ ಗೊಬ್ಬರನೇ ಇಲ್ಲ, ಅಲ್ಪ ಪ್ರಮಾಣದಲ್ಲಿದೆ. ಇರೋದನ್ನ ಹಂಚಿ ಅವರವರೇ ಹೊಡೆದಾಡ್ಕೋಬೇಕು, ಆ ಪರಿಸ್ಥಿತಿಗೆ ಇವ್ರು ತರ್ತಾರೆ ಅಂತ ಕಾಣಿಸ್ತಾ ಇದೆ. ಜಿಲ್ಲಾಡಳಿತನ ಯಾಕೆ ಹಿಂಗೆ ನಿಂತ್ಕೊಳ್ತಿದ್ದಾರೆ? ಏನು ಸಮಸ್ಯೆ ಆಗಿದೆ? ಏನಾದರೂ ವ್ಯತ್ಯಯ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಏನು ಸಮಸ್ಯೆ ಇಲ್ಲ, ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇನ್ನು ಹಾವೇರಿ ವಿಚಾರಕ್ಕೆ ಹೋಗೋಣ. ಅಲ್ಲಿಯೂ ಕೂಡ ಯೂರಿಯಾ ಗೊಬ್ಬರಕ್ಕಾಗಿ ಜನ, ರೈತರು ಕ್ಯೂನಲ್ಲಿ ನಿಲ್ತೋದು ಅಲ್ಲಿಯೂ ಕಾಣಿಸ್ತಾ ಇದೆ. ಅಲ್ಲಿಯೂ ಹಾಗಾದ್ರೆ ಕೊರತೆ ಎದ್ದು ಕಾಣಿಸ್ತಾ ಇದೆ. ಹಾವೇರಿ ತಾಲೂಕಿನ ಕಾಟೇನಹಳ್ಳಿ ಗ್ರಾಮದಲ್ಲಿ ಈ ದೃಶ್ಯ ಕಂಡು ಬಂತು. ಗೊಬ್ಬರ ಖರೀದಿಗೆ ಸೊಸೈಟಿ ಮುಂದೆ ರೈತರು ಜಮಾವಣೆಗೊಂಡಿದ್ದಾರೆ. ಸರ್ಕಾರ ಹೆಚ್ಚುವರಿ ಗೊಬ್ಬರ ನೀಡುವಂತೆ ಅನ್ನದಾತರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ವಿತರಣೆ ಮಾಡ್ತಿಲ್ಲ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಮೆಕ್ಕೆಜೋಳ ಬೆಳೆ ನಾಶವಾಗ್ತಾ ಇದೆ. ಇವ್ರು ನೋಡಿದ್ರೆ ಯೂರಿಯಾ ಗೊಬ್ಬರ ಕೊಡದೆ ನೆಪಗಳನ್ನ ಹೇಳ್ಕೊಂಡು ಸಾಕ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಬೇಕು, ಇರೋದನ್ನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಹೇಗಾದ್ರೂ ಮಾಡಿ ನಮಗೆ ಅನುಕೂಲ ಮಾಡಿಸ್ಕೊಡಿ ಅಂತ ಅವ್ರು ಕೇಳ್ತಾರೆ. ಈ ಬಗ್ಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರು ಆತಂಕಕ್ಕೆ ಒಳಗಾಗೋದು ಬೇಡ, ಎಲ್ಲರಿಗೂ ಕೂಡ ಪೂರೈಕೆ ಮಾಡುವಂತಹ ದಾಸ್ತಾನು ಇದೆ. ಅಡ್ವಾನ್ಸ್ ಆಗಿ ಬಿತ್ತನೆ ಕಾರ್ಯ ಆರಂಭ ಆಗಿರೋದ್ರಿಂದ ಸಹಜವಾಗಿ ಜನರಲ್ಲಿ ಆ ಗೊಂದಲ, ಆತಂಕ ಇರುತ್ತೆ. ಆದರೆ ಆತಂಕಕ್ಕೆ ಒಳಪಡಬೇಡಿ ಅಂತ ರೈತರಿಗೆ ಮನವಿ ಮಾಡ್ತಾ ಇದ್ದಾರೆ ಸಚಿವರು. ನಮ್ಮಲ್ಲಿ ರಸಗೊಬ್ಬರ ಕೊರತೆ ಇಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅಡ್ವಾನ್ಸ್ ಆಗಿ ಬಿತ್ತನೆ ಆರಂಭ ಆಗಿದೆ. 1.9 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಬೇಗ ಬಿತ್ತನೆ ಆರಂಭ ಆಗಿದ್ರಿಂದ ಜನರಲ್ಲಿ ನಮಗೆ ಸಿಗುತ್ತೋ ಇಲ್ವೋ, ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆನೇ ಬೇಡ, ಆ ಒಂದು ಗೊಂದಲನೇ ಬೇಡ ಅಂತ ಹೇಳ್ತಿದ್ದಾರೆ. ರಸಗೊಬ್ಬರನ ಕಡಿಮೆ ಮಾಡಬೇಕು, ಇದ್ರ ಮೇಲೆ ಆರೋಗ್ಯದ ಪರಿಣಾಮ ಬೀಳುತ್ತೆ, ಮಣ್ಣಿನ ಆರೋಗ್ಯ ಕೆಡುತ್ತೆ ಅನ್ನೋದು ಏನು ಚರ್ಚೆ ಜಾಸ್ತಿ ಆಗಿದೆ. ಇದೆಲ್ಲ ರೈತರಿಗೆ ಮೆಸೇಜ್ ಹೋಗಿ ನಾಳೆ ಬೇಕಾಗುವಂಥ ರಾಸಾಯನಿಕ ಗೊಬ್ಬರನ ಇವತ್ತೇ ತಗೊಂಡು ಇಟ್ಕೋಬೇಕು ಅನ್ನೋದು ಒಂದು ಜನರಲ್ಲಿ ಹೋದಾಗ ಒತ್ತಡ ಜಾಸ್ತಿ ಆಗುತ್ತೆ. ಈಗ ಮುಂದಿನ ತಿಂಗಳು ತಗೊಳ್ಳೋರು ಇವತ್ತೇ ತಗೊಳಕ್ಕೆ ಹೋದಾಗ ಇವತ್ತು ತಗೊಳ್ಳೋವಂಥವ್ರು ಮುಂದಿನ ತಿಂಗಳು ತಗೊಳ್ಳೋವಂಥವ್ರು ಇಬ್ಬರು ಒಟ್ಟಿಗೆ ಹೋಗ್ತಾರಲ್ಲ, ಆವಾಗ ಒಂದು ಸ್ವಲ್ಪ ಈ ಥರದ್ದಷ್ಟೇ ಆಗುತ್ತೆ. ಎರಡನೇದು, ನಮ್ಮಲ್ಲಿ ಮುಂಗಾರು ಸ್ವಲ್ಪ ಅಡ್ವಾನ್ಸ್ ಆಗಿತ್ತು. ಈಗ ಕೊಪ್ಪಳ ಆ ಭಾಗದಲ್ಲಿ ಜುಲೈ 2ನೇ ತಾರೀಕು ನೀರು ಬಿಡ್ತಿದ್ರು, ಆಗಸ್ಟ್ 2ನೇ ತಾರೀಕು. ಈಗ ಜುಲೈ 2ನೇ ತಾರೀಕೆ ನೀರು ಬಿಟ್ಟಿದ್ದಾರೆ. ಎಲ್ಲ ಡ್ಯಾಮ್ನಲ್ಲೂ ನೀರು ತುಂಬೋದ್ರಿಂದ 1 ತಿಂಗಳು ಅಡ್ವಾನ್ಸ್ ಆಗಿ ಸೊ ಇರಿಗೇಷನ್ ಲ್ಯಾಂಡ್ಗೆ ನೀರನ್ನು ಬಿಟ್ಟಿದ್ದಾರೆ. ಆವಾಗ ಆಟೋಮೆಟಿಕ್ಕಾಗಿ ಸೊ ನಮಗೆ ಪ್ರತಿ ವರ್ಷ ಆಗ್ತಿದ್ದಕ್ಕಿಂತ ಅಡ್ವಾನ್ಸ್ ಆಗಿ ಒಂದು ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಈ ಎಲ್ಲ ಕಾರಣದಿಂದ ಒಂದು ಸ್ವಲ್ಪ ಅಲ್ಲಲ್ಲೇ ಈ ಥರದ ಗೊಂದಲ ಇದೆ. ದಯಮಾಡಿ ಯಾವ ರೈತರಿಗೂ ರಾಜ್ಯದಲ್ಲಿ ಅವರಿಗೆ ಅವತ್ತಿಗೆ ಏನು ಬೇಕೋ ಅದನ್ನು ನಾವು ಸಪ್ಲೈ ಮಾಡಿಸ್ಕೊಡ್ತೀವಿ, ಒದಗಿಸ್ಕೊಡ್ತೀವಿ. ಸರ್ಕಾರ ಬದ್ಧವಾಗಿದೆ. ಯಾರೂ ರೈತರ ಆತಂಕ ಪಡ್ತಕ್ಕಂಥದ್ದು ಬೇಡ. ಆದರೆ ಒಂದು ನಿಮ್ಮ ಮನಸ್ಸಿನಲ್ಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮುಂದಿನ ದಿನ ಆಗ್ಬೋದು, ಇವತ್ತು ರೈತರ ದೃಷ್ಟಿಯಿಂದ ಆಗಿರ್ಬೋದು, ಬೆಳೆ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ದೃಷ್ಟಿಯಿಂದ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದು ಸತ್ಯನೇ ವಿನ, ಆದರೆ ವಾಸ್ತವವಾಗಿ ನಿಮಗೆ ಯಾವುದೇ
ಬಳಕೆನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದಾಸ್ತಾನು ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಗೊಂದಲ ಬೇಡ ಅಂತಿದ್ದಾರೆ. ನಿಮ್ಮಲ್ಲಿ ಅಷ್ಟು ಪ್ರಮಾಣದಲ್ಲಿ ಯೂರಿಯಾ ಲಭ್ಯತೆ ಇದೆ ಅಂದಾಗ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂತಹ ಹೇಳಿಕೆ ಕೊಡೋದಿದೆಯಲ್ಲ, ಅದೇ ಸಹಜವಾಗಿ ಜನರಲ್ಲಿ ಆತಂಕವನ್ನು ಮೂಡಿಸೋದು. ಇಂತಹ ಸ್ಟೇಟ್ಮೆಂಟ್ಸ್ಗಳೇ ಜನರಿಗೆ ಅದು ವ್ಯಾಪಕವಾಗಿ ಆಗ್ಬೋದು. ಅದರ ಪರಿಣಾಮಗಳನ್ನ ನಾವು ಇವತ್ತು ನೋಡ್ತಾ ಇರೋದು.